ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆಟೋ ಕನ್ನಡಿಗ. ಇವತ್ತು ನಾನು ಬಂದಿದ್ದೀನಿ ನಮ್ಮ ಮುಂದೆ ಇದೆ ಮಹೇಂದ್ರ ಉಡೋ. ಈ ಗಾಡಿ ಬಗ್ಗೆ ಆಲ್ರೆಡಿ ಒಂದ್ಸಾರಿ ತಿಳಿಸಿದ್ದೀನಿ, ಆದ್ರೂ ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ. ಈ ಗಾಡಿ ರೇಂಜ್ ಬಂದ್ಬಿಟ್ಟು 200 ಕಿಲೋಮೀಟರ್. ಇದು ಆಟೋ ಅಲ್ಲ, ಆಟೋ ಪ್ಲೇನ್ ಅಂತ ಹೇಳಿ. ಪವರ್, ಕಂಫರ್ಟ್, ಮೈಲೇಜ್ ಮೂರು ಒಂದೇ ಗಾಡಿಲಿ ಇರುವಂತದ್ದು. ಈ ಗಾಡಿಗೆ ನಿಮ್ಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಆದಂತ ರಿವರ್ಸ್ ಕ್ಯಾಮ್ರಾ ಮತ್ತೆ GPS ಟ್ರ್ಯಾಕರ್ ಕೂಡ ಫಿಟ್ ಮಾಡಿ ಕೊಡ್ತಾರೆ. ಇಡೀ ಎಕ್ಸ್ಪೋದಲ್ಲಿ ನನಗೆ ಇಷ್ಟ ಆಗಿರುವಂತಹ ಗಾಡಿ ಯಾವ್ದಪ್ಪ ಅಂತಂದ್ರೆ ಮಹೇಂದ್ರ ಉಡೋ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದರ ರೇಟ್ ಬಂದ್ಬಿಟ್ಟು 3,60,000. ಬೇರೆ ಗಾಡಿಗಳಿಗೆ ನಾನು ಕಂಪೇರ್ ಮಾಡಿದಾಗ ನಂಗೆ ಇಷ್ಟ ಆಗಿದ್ದು ಇದರ ಲುಕ್ ಮತ್ತೆ ಇದರ ಪ್ರೈಸ್. ಇದರ ಲುಕ್ ಏರೋಡೈನಮಿಕ್ ಸ್ಟೈಲ್ ಅಲ್ಲಿ ಇದೆ, ಹಾಗೆ ಡ್ರೈವರ್ ಮತ್ತು ಪ್ಯಾಸೆಂಜರ್ ಇಬ್ರಿಗೂ ಕುತ್ಕೊಳ್ಳಕ್ಕೆ ಕಂಫರ್ಟೇಬಲ್ ಆಗಿದೆ. EV ಎಕ್ಸ್ಪೋ ಅಂತ ಹೇಳಿ ಬರೀ ಒಂದೇ ಗಾಡಿ ತೋರಿಸ್ತಾ ಇದ್ದಾನೆ ಅನ್ಕೊಂಡ್ರಾ? ಇನ್ನೂ ಗಾಡಿಗಳಿದಾವೆ, ತೋರಿಸ್ತೀನಿ ಬನ್ನಿ. ಲಾರಿ ನೋಡಿ ಅಂತ ಹೆಂಗಿದೆ. ಇದು ನಿಮ್ಮ ಲಾರಿ, ಇದು ಎಲೆಕ್ಟ್ರಿಕ್ ಲಾರಿ. ಇದು ರೇಂಜು, ಮೈಲೇಜು, ರೇಟು ಕೇಳಿಸ್ಕೊಳ್ಳೋಣ ಬನ್ನಿ. ಈ ಗಾಡಿ ಬಗ್ಗೆ ಒಂದು ಕೇಳಿಸ್ಕೊಂಡು ನನಗಂಗೂ ಶಾಕ್ ಆಯ್ತು. ಏನಪ್ಪಾ ಅಂತಂದ್ರೆ 40 ಟನ್ ಎಳೆಯುವಂತ ಕೆಪಾಸಿಟಿ ಇರುವಂತ ಗಾಡಿ ಚಾರ್ಜ್ ಆಗಕ್ಕೆ ಬೇಕಾಗೋದು ಕೇವಲ 45 ನಿಮಿಷ. ರೇಂಜ್ ಬಂದ್ಬಿಟ್ಟು 150 ಕಿಲೋಮೀಟರ್. ಈ ಗಾಡಿ ರೇಟ್ ಬಂದ್ಬಿಟ್ಟು 95 ಲಕ್ಷ ವಿತೌಟ್ ಟ್ರಾಲಿ. ಅಷ್ಟೊಂದು ಬಜೆಟ್ ನಮ್ಮ ಹತ್ರ ಇಲ್ಲ. ಅಶೋಕ್ ಲೇಲ್ಯಾಂಡ್ EV ಗಾಡಿ, EV ಟ್ರಕ್. ಇದ್ರ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಈ ಗಾಡಿ ರೇಂಜ್ ಬಂದ್ಬಿಟ್ಟು 194 ಕಿಲೋಮೀಟರ್, 45 ನಿಮಿಷ ಚಾರ್ಜ್ ಆಗುತ್ತೆ. ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಇರೋದನ್ನ ಇರೋ ರೀತಿ ಹೇಳ್ತಾ ಇದ್ದೀನಿ. ಇನ್ನೊಂದು ಬನ್ನಿ. ಈ ಗಾಡಿ ವೆಹಿಕಲ್ ರೇಂಜ್ ಬಂದ್ಬಿಟ್ಟು 180 ಕಿಲೋಮೀಟರ್. ಇದಕ್ಕೆ ಚಾರ್ಜಿಂಗ್ ತಗೊಳ್ಳುವಂತ ಸಮಯ 1 ಅವರ್. ಮಾಮೂಲಿ ನಾವು ಮನೇಲಿ ಹಾಕ್ತಿವಲ್ವಾ, ಆ ಚಾರ್ಜಿಂಗ್ ಎಲ್ಲ ಬರೋದಿಲ್ಲ, ಫುಲ್ ಬರ್ನ್ ಆಗ್ಬಿಡುತ್ತೆ. ಮಿನಿಮಮ್ 200 ಕಿಲೋವ್ಯಾಟ್ ಸಪ್ಲೈ ಇರೋ ಅಂತ ಕಡೆ ಇದು ಚಾರ್ಜ್ ಆಗುವಂಥದ್ದು. ಇದು ಕೂಡ ಮಹೇಂದ್ರದ SUV. ಇದರ ರೇಂಜ್ ಬಂದ್ಬಿಟ್ಟು 560 ಕಿಲೋಮೀಟರ್ ತನಕ ಬರುತ್ತೆ. ಬಟ್ ಡಿಪೆಂಡಿಂಗ್ ಆನ್ ಚಾರ್ಜಿಂಗ್ ಸಿಸ್ಟಮ್. ನೀವು ಮನೇಲಿ ಚಾರ್ಜ್ ಮಾಡ್ತೀರಾ ಅಂತಂದ್ರೆ 18 ಅವರ್ ಆಗುತ್ತೆ. ಕಿಲೋವ್ಯಾಟ್ ಹೆಂಗ್ ಜಾಸ್ತಿ ಆಗುತ್ತೋ ಅದೇ ಪ್ರಕಾರ ಚಾರ್ಜಿಂಗ್ ಟೈಮಿಂಗು ಕೂಡ ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ಲೇನ್ ಕಂಟ್ರೋಲ್ ಇಲ್ಲಿ ತೋರಿಸು. 1 ನಿಮಿಷ. ಗಾಡಿ ರೇಟು 1.5 ಕೋಟಿ. ಮೈಲೇಜ್ ಬಂದ್ಬಿಟ್ಟು 850 ಕಿಲೋಮೀಟರ್. ಚಾರ್ಜಿಂಗ್ ಅವರು 6 ಅವರ್. ಸಖತ್ತಾಗೈತಲ್ಲ ಬೈಕು. ಈ ಬೈಕ್ ರೇಂಜ್ ಬಂದ್ಬಿಟ್ಟು 150 ಕಿಲೋಮೀಟರ್. ಚಾರ್ಜಿಂಗ್ ಅವರು 4 ರಿಂದ 5 ಅವರ್. ಹಾಗೆ ಈ ಗಾಡಿ ರೇಟ್ ಬಂದ್ಬಿಟ್ಟು 2,10,000. ಒಳ್ಳೆ ಮಿನಿ ಬಸ್ ತರ ಆಯ್ತಲ್ವಾ. ಇದು 3 ವೀಲರ್. ನೋಡ್ಕೊಳ್ಳಿ ಒಂದ್ಸಾರಿ. ಯಾವ್ದೋ ಟೆಂಪಲ್ ಕುತ್ಕೊಂಡು ಅನ್ಕೊಂಡ್ರಾ? ಆಟೋ 6+1 ಕೆಪಾಸಿಟಿ ಇರುವಂತದ್ದು. ತೋರ್ಸು ಒಂದ್ಸಾರಿ ಹಿಂದೆ. ನೀವು ಇವಾಗ ನೋಡ್ತಿದ್ರ TVS EV Max. ಈ ಗಾಡಿ ರೇಂಜ್ ಬಂದ್ಬಿಟ್ಟು 160. ಇವ್ರು ಹೇಳ್ತಾ ಇದಾರೆ 180 ಅಂತ, ಬಟ್ ಡ್ರೈವರ್ಸ್ ನಮಗೂ ಹೇಳಿರೋದು 160 ಬರುತ್ತೆ ಅಂತ. ಗಾಡಿ ರೇಟ್ ಬಂದ್ಬಿಟ್ಟು 3.40. ಹೆಚ್ಚು ಕಮ್ಮಿ ಆಗ್ಬೋದು, 350 ದಾಟುತ್ತೆ. ಬಟ್ ಇದೆ, ಒಂದು ಕಂಫರ್ಟೇಬಲ್ ಆಗಿದೆ ನೋಡಕ್. ನೀವ್ ಇವಾಗ ನೋಡ್ತಾ ಇದ್ದೀರಾ ಬಜಾಜ್ ಗೋಗೋ. ಇದರ ರೇಂಜ್ ಬಂದ್ಬಿಟ್ಟು 160 ಕಿಲೋಮೀಟರ್. ನೀವು ನೋಡ್ತಾ ಇದ್ದೀರಾ ಅಪೆ E-City ಅಲ್ಟ್ರಾ. ಈ ಗಾಡಿ ರೇಂಜ್ ಬಂದ್ಬಿಟ್ಟು 236. ಈ ಗಾಡಿ ರೇಟ್ ಬಂದ್ಬಿಟ್ಟು 420. ಬಟ್ ಈ ಗಾಡಿಲಿ ಅಷ್ಟೊಂದು ಎಕ್ಸ್ಟ್ರಾ ಫೀಚರ್ಸ್ ಏನಿಲ್ಲ. ಇದೇನ್ ನೋಡ್ತಾ ಇದ್ದೀರಾ, ಇದು ಶೇರಿಂಗ್ ರಿಕ್ಷಾ ಅಂತ. ಈ ರಿಕ್ಷಾ ದೆಹಲಿಲೆಲ್ಲ ಜಾಸ್ತಿ ಓಡಾಡುತ್ತೆ. ಇದೇನಾದ್ರೂ ಬೆಂಗಳೂರಿಗೆ ಬಂತು ಅಂತಂದ್ರೆ ನಮ್ಮ ಆಟೋದವ್ರಿಗಂತೂ ಕಷ್ಟ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು 255. ಬಟ್ ಇದು ತಗೊಳ್ಳೋದು ತುಂಬಾ ಕಮ್ಮಿ, ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ರೇಂಜ್ ಅಲ್ಲಿ CNG ನ ಬಂದ್ಬಿಡುತ್ತೆ. ಇದರ ರೇಂಜ್ ಬಂದ್ಬಿಟ್ಟು 95 ಕಿಲೋಮೀಟರ್. ಚಾರ್ಜಿಂಗ್ ಅವರ್ ಎಷ್ಟಣ್ಣ? 4 ರಿಂದ 5 ಅವರ್. ಇದಕ್ಕೆ ಮತ್ತೆ ಫುಡ್ ಕ್ಯಾಂಟೀನ್ ಆ ಕಡೆ ಇದೆ, ತೋರಿಸ್ತೀನಿ ಬನ್ನಿ. ಬಟ್ ಈ ರೀತಿ ಫುಡ್ ಟ್ರಕ್ ಇದಕ್ಕೆಲ್ಲ ಒಳ್ಳೆ ಒಂದು ಆಪರ್ಚುನಿಟಿ. ನೋಡ್ತಾ ಇದ್ದೀರಾ, ಚಿಕ್ಕದಾಗಿ ಒಂದು ಟೀ ಅಂಗಡಿ ಅಥವಾ ದೋಸೆ ಕ್ಯಾಂಟೀನು ಏನಾದ್ರು ಮಾಡ್ಕೋಬಹುದು. ಎಲ್ಲ ರೆಡಿಮೇಡೇ ಇರೋದು. ಏನಣ್ಣ ರೇಟ್ ಇದ್ರದ್ದು? 4,80,000.
70 ಲೀಟ್ರು 40 ಲೀಟರ್. ಹಾ ಗ್ಯಾಸ್ ಸಿಲಿಂಡರ್ ಒಂದು ಇನ್ನಷ್ಟೇ. ಏನಿದೆ ಮೆಜೆಸ್ಟಿಕ್ KR ಮಾರ್ಕೆಟ್ 1 ಅವರ್ ಚಾರ್ಜ್ ಮಾಡಿದ್ರೆ 270 ಕಿಲೋಮೀಟರ್ ಹೋಗುತ್ತೆ. BMTC ಬಸ್ಸು ಟಾಟಾದು. ಇದಾಗಿತ್ತು ನಮ್ಮ ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಕ್ಸ್ಪೋ. ಹೇಗೆ ಅನ್ನಿಸ್ತು ಅನ್ನೋದನ್ನ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಬೈಕಿಂದ ಹಿಡಿದು ಆಟೋ, ಲಾರಿ, ಕಾರು, ಬಸ್ಸು ಎಲ್ಲನೂ ಕೂಡ ಇದ್ದಾವೆ. ನೋಡಿದ್ರಲ್ವಾ, ಇವತ್ತೇ ಇದು ಲಾಸ್ಟ್ ಡೇ. ಅದಕ್ಕೋಸ್ಕರ ಬಂದು ವಿಡಿಯೋ ಮಾಡಿ ನಿಮ್ಗೊಂದು ಮಾಹಿತಿ ತಿಳಿಸುವಂಥ ಕೆಲಸನ ಮಾಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.